ನಮಸ್ಕಾರ ವೀಕ್ಷಕರೇ. ನಿನ್ನೆಯಿಂದ ಪ್ರಪಂಚದಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಇರಾನ್ನಿಂದ ಶುರುವಾದ ಜಟಾಪಟಿ ಈಗ ಹಲವು ದೇಶಗಳ ನಡುವಿನ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದೆ. ಪ್ರಪಂಚದ ಪ್ರಮುಖ ದೇಶಗಳೆಲ್ಲ ಯುದ್ಧ ಭೂಮಿಗೆ ಇಳಿದಿವೆ. ಭಾರತಕ್ಕೆ ಪೀಡೆ ಕೊಡ್ತಾ ಇದ್ದ ಪಾಕಿಸ್ತಾನ ಕೂಡ ಯುದ್ಧದಲ್ಲಿ ಮುಳುಗಿದ್ದು ಸಾವಿನ ಅಂಚಲ್ಲಿದೆ. ಆದ್ರೆ ಭಾರತ ಮಾತ್ರ ಸೇಫ್ ಆಗಿರುವಂತೆ ಕಾಣಿಸ್ತಾ ಇದೆ. ಇದೇನು ಮ್ಯಾಜಿಕ್ಕಾ, ಅಚಾನಕ್ಕ, ಅಥವಾ ಇದಕ್ಕೇನಾದ್ರೂ ಲಾಜಿಕ್ ಇದೆಯಾ ಅಂತ ಕೇಳಿದ್ರೆ ಅದು ಮೋದಿ ಸರ್ಕಾರದ ಕಾರ್ಯವೈಖರಿ ಅನ್ನೋದೇ ಏಕೈಕ ಉತ್ತರ ಅನ್ನಿಸ್ಕೊಳ್ತಾ ಇದೆ. ಒಂದು ಕಡೆ ಮೋದಿ ಬೆಂಬಲಿಗರು ದೇಶದಲ್ಲಿ ಆಗೋ ಒಳ್ಳೆಯದಕ್ಕೆಲ್ಲ ಮೋದಿನೇ ಕಾರಣ ಅಂತಿದ್ದಾರೆ. ವಿರುದ್ಧ ದಿಕ್ಕಲ್ಲಿ ನಿಂತವರು ಏನೇ ಸಮಸ್ಯೆ ಆದ್ರೂ ಅದಕ್ಕೆ ಮೋದಿನೇ ಕಾರಣ ಅಂತಿದ್ದಾರೆ. ಇದಕ್ಕೆ ಅಂತ್ಯವಿಲ್ಲ ಅನ್ನೋದು ಗೊತ್ತಿರೋದೆ. ಆದ್ರೆ ಬೇರೆಲ್ಲಾ ದೇಶಗಳಿಗೆ ಹೋಲಿಸಿದ್ರೆ ಭಾರತ ಸೇಫ್ ಇದೆ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರೆ ಯಾಕೆ ಸೇಫ್ ಇದೆ, ಹೇಗೆ ಸೇಫ್ ಆಯ್ತು, ಮುಂದೆಯೂ ಸೇಫ್ ಆಗಿರುತ್ತಾ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ದೇಶವನ್ನ ಮುನ್ನಡೆಸೋದು ಸುಲಭದ ಮಾತಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿದ್ದ ಮೊದಲ ಹಾಗೂ ಏಕೈಕ ರಾಜಕೀಯ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ಆ ಹೊತ್ತಲ್ಲಿ ಅವರ ಹಾದಿ ಸುಗಮವಾಗಿತ್ತ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಹೊಸದಾಗಿ ಒಂದು ದೇಶವನ್ನ ಸೊನ್ನೆಯಿಂದ ಅಭಿವೃದ್ಧಿ ಮಾಡೋದು ನಿಜಕ್ಕೂ ಸವಾಲಿನ ಕೆಲಸ ಆಗಿತ್ತು. ಆ ಹೊತ್ತಲ್ಲಿ ಭಾರತದ ಅಭಿವೃದ್ಧಿಗೆ ಕಾಂಗ್ರೆಸ್ ಕಡೆಯಿಂದ ಸಾಕಷ್ಟು ಯೋಜನೆಗಳು ರಚನೆಯಾದವು ಅನ್ನೋದು ಸತ್ಯವೇ. ಆದ್ರೆ ಯಾವಾಗ ಅಭಿವೃದ್ಧಿಗಿಂತ ಹೆಚ್ಚಾಗಿ ಕುಟುಂಬದ ಲೆಜಸಿ, ಅಜೆಂಡಾ, ಭಾರತೀಯ ಸಂಸ್ಕೃತಿ ಟಾರ್ಗೆಟ್ ಪ್ರಮುಖ ಆದ್ಯತೆಯಾಯ್ತೋ ಆಗ ಎಲ್ಲವೂ ಬೇರೆ ದಿಕ್ಕಿನತ್ತ ಸಾಗ್ತಾ ಹೋಯ್ತು. ಆ ಹೊತ್ತಲ್ಲಿ ಭಾರತಕ್ಕಿದ್ದ ಅಪಾಯ ಅಂದ್ರೆ ಅದು ಎರಡು ನೆರೆಯ ದೇಶಗಳು. ಇಂದಿಗೂ ಕೂಡ ಆ ದೇಶಗಳ ಜೊತೆಗಿನ ಗಡಿ ಸಮಸ್ಯೆ ಇದ್ದಿದೆ. ಆದ್ರೆ ಅದು ಮೇಂಟೈನ್ ಆಗ್ತಾ ಇರೋ ರೀತಿಯೇ ಭಾರತದ ರಾಜತಾಂತ್ರಿಕತೆ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇರೋದು. ಇವತ್ತು ಪ್ರಪಂಚದ ಹಲವು ದೇಶಗಳ ನಡುವಿನ ಒಪ್ಪಂದ ಹೇಗೆ ನಡೆಯುತ್ತೆ ಅಂದ್ರೆ, ನಾವಿಬ್ಬರು ದೋಸ್ತಿಗಳು, ಅವನು ನಿಮ್ಮನ್ನ ಮುಟ್ಟಿದ್ರೆ ನನ್ನನ್ನ ಮುಟ್ಟಿದ ಹಾಗೆ ತಕ್ಷಣವೇ ನಾವು ಬಂದು ಯುದ್ಧ ಭೂಮಿಗೆ ಇಳಿತೀವಿ ಅನ್ನೋ ರೀತಿಯ ನಿಲುವುಗಳು. ಆದ್ರೆ ಭಾರತ ಯಾವುದೇ ದೇಶಗಳ ಯುದ್ಧಕ್ಕೆ ನೇರವಾಗಿ ಭಾಗಿಯಾಗದಂತಹ ನಿಯಮವನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಹಾಗಿದ್ರೆ ಭಾರತಕ್ಕೆ ಯಾರು ಫ್ರೆಂಡ್ಸೇ ಇಲ್ವಾ ಅಂತ ಕೇಳಿದ್ರೆ ಅತ್ಯಂತ ನಂಬಿಕಸ್ಥ ಇಸ್ರೇಲ್ ಹಾಗೂ ರಷ್ಯಾದಂತ ಪವರ್ಫುಲ್ ದೇಶಗಳಿವೆ. ನೌಟಂಕಿ ಆಡೋ ಅಮೆರಿಕ ಅಧ್ಯಕ್ಷರಿಗೂ ಭಾರತದ ಸ್ನೇಹ ಬೇಕೇ ಬೇಕು. ಚೀನಾ ಗಡಿ ಸಮಸ್ಯೆ ಇದ್ರೂ ಭಾರತದ ವಿಚಾರದಲ್ಲಿ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳಬಾರದು ಅನ್ನೋದು ಅವರಿಗೂ ಗೊತ್ತಿದೆ. ಒಂದು ಕಾಲದಲ್ಲಿ ಭಾರತ ಪಾಕಿಸ್ತಾನದ ಉಗ್ರ ಪೋಷಣೆ ವಿರುದ್ಧ ಆರೋಪಿಸಿದ್ರೆ ಯಾರು ಕ್ಯಾರೆ ಅಂತಿರ್ಲಿಲ್ಲ. ಆದ್ರೆ ಇಂದು ಭಾರತದ ಮೇಲೆ ಕೆಟ್ಟ ದೃಷ್ಟಿ ಬಿದ್ರೆ ಅದನ್ನ ಖಂಡಿಸೋದಕ್ಕೆ ಸಾಕಷ್ಟು ದೇಶಗಳು ಮುಂದೆ ಬರುತ್ತವೆ. ಸಾಕಷ್ಟು ದೇಶಗಳ ನಡುವೆ ಮಧ್ಯಸ್ಥಿಕೆ ಮಾಡೋದಕ್ಕೂ ಭಾರತವೇ ಸರಿ ಅನ್ನೋ ಅಭಿಪ್ರಾಯವೂ ಬರುತ್ತೆ. ಇದೇ ಭಾರತದ ರಾಜತಾಂತ್ರಿಕತೆ ಎಷ್ಟು ಉತ್ಕೃಷ್ಟವಾಗಿದೆ ಹಾಗೂ ಭಾರತ ಯಾಕೆ ಸೇಫ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಇರೋ ಅಂಶಗಳು. ಪ್ರಸ್ತುತ ಪ್ರಪಂಚದಲ್ಲಿ ಯಾವೆಲ್ಲ ದೇಶಗಳು ಯುದ್ಧದಲ್ಲಿ ಭಾಗಿಯಾಗಿವೆ ಅಂತ ನೋಡಿದ್ರೆ ಇರಾನ್, ಯುಎಸ್, ಇಸ್ರೇಲ್, ಯಮನ್, ಬಹ್ರೇನ್, ಪಾಕಿಸ್ತಾನ, ಆಫ್ಘಾನಿಸ್ತಾನ, ಕತಾರ್, ಯುಎಇ, ಕುವೈತ್, ಇನ್ನೊಂದೆಡೆ ರಷ್ಯಾ ಹಾಗೂ ಉಕ್ರೇನ್ ಅನ್ನ ಕೂಡ ಈ ಪಟ್ಟಿಗೆ ಸೇರಿಸಬಹುದು. ಈ ಲಿಸ್ಟ್ ನಲ್ಲಿ ಭಾರತ ಇಲ್ಲ ಅನ್ನೋದನ್ನ ಹೇಳಿದ್ರೆ ಪ್ರಪಂಚದಲ್ಲಿರೋ 195 ದೇಶಗಳ ಪೈಕಿ ಯಾವುದೋ ಒಂದಷ್ಟು ದೇಶಗಳ ಹೆಸರು ಹೇಳಿ ಭಾರತ ಆ ಲಿಸ್ಟ್ ನಲ್ಲಿ ಇಲ್ಲ ಅಂತಿದ್ದೀರಲ್ವಾ. ಇನ್ನೂ 106 ದೇಶಗಳು ಯುದ್ಧ ಮಾಡ್ತಾ ಇಲ್ಲ, ಇದಕ್ಕೆ ಏನ್ ಹೇಳ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಯಾಕೆ ಈ ದೇಶಗಳ ಜೊತೆಗೆ ಭಾರತವನ್ನ ಕಂಪೇರ್ ಮಾಡ್ಬೇಕು ಅಂದ್ರೆ, ಹೇಗೆ ಈ ಎಲ್ಲಾ ದೇಶಗಳ ಪರಿಸ್ಥಿತಿಗೆ ಗಡಿ ಸಮಸ್ಯೆಯೋ ಅಥವಾ ಧಾರ್ಮಿಕ ಹಿನ್ನೆಲೆ ಮೂಲ ಕಾರಣ ಆಗಿದೆಯೋ, ಭಾರತಕ್ಕೂ ಕೂಡ ಆ ಸಮಸ್ಯೆ ಇದೆ ಅನ್ನೋದೇ ಈ ಕಂಪೇರಿಸನ್ಗೆ ಪ್ರಮುಖ ಕಾರಣ. ಯಾರದ್ದೋ ತೆವಲಿಗೆ ಪಾಕಿಸ್ತಾನ ಹುಟ್ಟಿದಾಗಿನಿಂದಲೂ ಭಾರತದ ಜೊತೆ ಪಾಕಿಸ್ತಾನದ ಸಮಸ್ಯೆ ಇದ್ದೇ ಇದೆ. ಭೌಗೋಳಿಕವಾಗಿಯೋ ಅಥವಾ ಜನಸಂಖ್ಯೆಯಲ್ಲೋ ಭಾರತಕ್ಕೆ ಯಾವ ರೀತಿಯಲ್ಲೂ ಸರಿ ಸಮ ಅಲ್ಲದ ಪಾಕಿಸ್ತಾನ ದಶಕಗಳ ಕಾಲ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾನೆ ಬಂತು. ಪ್ರತಿ ಸಲ ಅಟ್ಯಾಕ್ ನಡೆದಾಗ್ಲೂ ಅದನ್ನ ಜಾಗತಿಕ ಮಟ್ಟದಲ್ಲಿ ಭಾರತ ಆರೋಪಿಸೋದು, ಪಾಕಿಸ್ತಾನ ಇಲ್ಲ ನಾವೇ ಒಳ್ಳೆಯವರು ಅಂತ ಹೇಳೋದು, ಕೊನೆಗೆ ಇದು ಅಲ್ಲಲ್ಲೇ ಸೆಟಲ್ ಆಗೋದು, ಮತ್ತೆ ಇದೇ ರಿಪೀಟ್. ಈ ರೀತಿ ಮಾಡಿ ಮಾಡಿ ಭಾರತದ ಅದೆಷ್ಟು ಹೆಮ್ಮೆಯ ಯೋಧರು ತಮ್ಮ ಪ್ರಾಣವನ್ನ ಅರ್ಪಿಸುವಂತಾಯ್ತು ಅನ್ನೋದನ್ನ ಹೇಳಿ ಮುಗಿಸೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಅಂತ್ಯವೇ ಇಲ್ವೇನೋ ಅನ್ನೋ ರೀತಿ ಇದ್ದ ಪರಿಸ್ಥಿತಿಯನ್ನ ಯಾರಾದ್ರೂ ಬದಲಿಸ್ತಾರೆ ಅಂದ್ರೆ ಅದು ಯಾರ ಅಧಿಕಾರಾವಧಿಯಲ್ಲಿ ಆಯ್ತು ಅನ್ನೋದಕ್ಕೆ ಉತ್ತರ ನಿಮ್ಮ ಬಳಿಯೇ ಇದೆ. ಇದರ ಆರಂಭ ಎಲ್ಲಿಂದ ಅನ್ನೋದನ್ನ ನೋಡ್ತಾ ಹೋದ್ರೆ ಮೊದಲಿಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯನ್ನ ಸ್ಮರಿಸಿಕೊಳ್ಳಬೇಕು. ಭಾರತ ಇಂದು ನ್ಯೂಕ್ಲಿಯರ್ ಪವರ್ ದೇಶ ಆಗಿದೆ ಅಂದ್ರೆ ಅದು ಯಶಸ್ವಿಯಾಗಿ ನಡೆದಿದ್ದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ ಅನ್ನೋದನ್ನ ಭಾರತ ಇಂದು ನ್ಯೂಕ್ಲಿಯರ್ ಪವರ್ ದೇಶ ಆಗಿದೆ ಅಂದ್ರೆ ಅದು ಯಶಸ್ವಿಯಾಗಿ ನಡೆದಿದ್ದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ.
ಭಾರತದ ಈ ಒಂದು ನಡೆಯಿಂದ ಅಂದು ಜಾಗತಿಕ ಮಟ್ಟದಲ್ಲಿ ಭಾರತ ನಾನಾ ರೀತಿಯ ಟೀಕೆ ಟಿಪ್ಪಣಿಗೆ ಗುರಿಯಾಗಬೇಕಾಗಿ ಬಂತು. ಆದ್ರೆ ಭಾರತದ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿ ತಾನು ನ್ಯೂಕ್ಲಿಯರ್ ಪವರ್ ಇರೋ ದೇಶ ಅನ್ನೋದನ್ನ ಸಾಬೀತು ಮಾಡಿಕೊಳ್ತು. ಒಂದು ವೇಳೆ ಯಾರೋ ಏನೋ ನಿರ್ಬಂಧ ಹಾಕ್ತಾರೆ ಅಂತ ಭಾರತ ಕೈಕಟ್ಟಿ ಕೂತಿದ್ರೆ ಇವತ್ತು ಪಾಕಿಸ್ತಾನದ ಬಳಿ ಮಾತ್ರ ನ್ಯೂಕ್ಲಿಯರ್ ಪವರ್ ಇರ್ತಾ ಇತ್ತು. ಅದರ ಪರಿಣಾಮ ಭಾರತದ ಭೂಪ್ರದೇಶ ಇವತ್ತು ಎಷ್ಟಿರ್ತಾ ಇತ್ತೋ, ಜನರ ಪರಿಸ್ಥಿತಿ ಹೇಗಿರ್ತಾ ಇತ್ತೋ ಗೊತ್ತಿಲ್ಲ. ಆದ್ರೆ ಈ ಒಂದು ಪವರ್ ಭಾರತದ ಬಳಿ ಇದ್ದಿದ್ರಿಂದ ಭಾರತವನ್ನ ಟಚ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋ ಒಂದು ದೃಷ್ಟಿಕೋನ ಹುಟ್ಟಿಕೊಳ್ತಲ್ವಾ. ಇದೇ ಭದ್ರತಾ ವಿಚಾರದಲ್ಲಿ ಭಾರತದ ಮೊದಲ ದೊಡ್ಡ ಗೆಲುವು. ಭಾರತ ನ್ಯೂಕ್ಲಿಯರ್ ಪವರ್ ಆಯ್ತು ಅಂದ ತಕ್ಷಣ ಪಾಕಿಸ್ತಾನದ ಕಿರಿಕಿರಿ ನಿಲ್ಲೋದಿಲ್ಲ. ನಿಮ್ಮ ಹತ್ರ ಮಾತ್ರನಾ, ನಮ್ಮ ಬಳಿಯೂ ಇದೆ ಅನ್ನೋ ಉದ್ದಟತನ ಅವರಲ್ಲಿತ್ತು. ಪ್ರತಿ ಸಲ ಭಾರತದ ಮೇಲೆ ಪಾಕಿಸ್ತಾನಿ ಪ್ರೇರಿತ ಉಗ್ರ ದಾಳಿಗಳು ನಡೆದ್ರೆ ಅಬ್ಬಬ್ಬಾ ಅಂದ್ರೆ ಭಾರತದ ಪ್ರಧಾನಿ ಖಂಡಿಸ್ತಾರೆ. ಆಮೇಲೆ ಅಮೆರಿಕ, ವಿಶ್ವಸಂಸ್ಥೆ ಅಂತ ಓಡಾಡಿ ಇನ್ನೊಂದು ದಿನ ಭಾರತ ಪಾಕಿಸ್ತಾನ ಪ್ರಧಾನಿ ಕೈಕುಲುಕಿ ಬಾಯಿ ಅನ್ನೋದು. ಮತ್ತೆ ಸ್ವಲ್ಪ ದಿನಗಳ ನಂತರ ಮತ್ತಿದೆ ರಿಪೀಟ್ ಮಾಡೋದು ಅನ್ನೋ ಗಟ್ಟಿ ಮನಸ್ಥಿತಿ ಪಾಕಿಸ್ತಾನಕ್ಕೆ ಬಂತು. ಇದರ ಪರಿಣಾಮವೇ 26/11 ದಾಳಿ. ಆದ್ರೆ ಭಾರತದ ಮೇಲೆ ದಾಳಿ ಮಾಡಿದ್ರೆ ಅವರೂ ವಾಪಸ್ ಹೊಡಿತಾರೆ ಅನ್ನೋದಕ್ಕೆ ಉರಿ, ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ಗಳು ಎಲ್ಲವೂ ನಡೆದವು. ಪುಲ್ವಾಮಾದಲ್ಲಿ ಸೈನಿಕರ ಮೇಲಿನ ದಾಳಿಗೆ ಅತ್ಯಂತ ಕಠಿಣ ರೀತಿಯಲ್ಲಿ ಪ್ರತ್ಯುತ್ತರವನ್ನ ಕೊಟ್ರು. ಆದ್ರೂ ಕೂಡ ಪಹಲ್ಗಾಮ್ ದಾಳಿಯನ್ನ ನಡೆಸಿದ್ರು. ಇದಾದ ಬಳಿಕ ನಡೆದ ಆಪರೇಷನ್ ಸಿಂಧೂರ್ ನಂತರ ಇಲ್ಲಿಯ ತನಕ ಪಾಕಿಸ್ತಾನ ಭಾರತದ ತಂಟೆಗೆ ಬಂದಿಲ್ಲ. ಆದ್ರೆ ಭಾರತ ಕೊಡ್ತಾ ಇರೋ ಹೊಡೆತ ಮಾತ್ರ ಇನ್ನೂ ನಿಂತಿಲ್ಲ. ಕೇವಲ ಬಂದೂಕಿನ ಮೂಲಕ ಉತ್ತರ ನೀಡಿದಿದ್ರೆ ಅದು ಒಂದೇ ಸಲಕ್ಕೆ ಮುಗಿಯದೆ ಸಾಕಷ್ಟು ಸವಾಲುಗಳನ್ನ ಮೈಗಂಟಿಸಿಕೊಳ್ಳೋ ಕೆಲಸ ಆಗ್ತಾ ಇತ್ತು. ಆದ್ರೆ ಭಾರತ ಪಾಕಿಸ್ತಾನಕ್ಕೆ ಹೊಡೆದಿದ್ದು 4 ದಿನ ಮಾತ್ರ, ಅದು ಕೂಡ ಮೊದಲಿಗೆ ಉಗ್ರ ತಾಣಗಳ ಮೇಲೆ. ಇದಕ್ಕೆ ಪಾಕಿಸ್ತಾನ ಸೇನೆ ಪ್ರತಿಕ್ರಿಯಿಸಿ ದಾಳಿ ಮಾಡಿದ ಬಳಿಕವಷ್ಟೇ ಪಾಕಿಸ್ತಾನಿ ಸೇನಾ ನೆಲೆಯನ್ನ ಭಾರತ ಟಾರ್ಗೆಟ್ ಮಾಡಿದ್ದು. ಆದ್ರೆ ಯಾವುದೇ ನಾಗರಿಕರನ್ನ ಭಾರತ ಟಾರ್ಗೆಟ್ ಮಾಡಲೇ ಇಲ್ಲ. ಇದು ನಮ್ಮ ದೇಶವನ್ನ ಮುನ್ನಡೆಸುವವರು ಹಾಗೂ ನಮ್ಮ ಸೇನೆಗೆ ಇರೋ ಕ್ಲಾರಿಟಿ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಭಾರತಕ್ಕೆ ಪೀಡೆಯಾಗಿರೋ ಪಾಕಿಸ್ತಾನವನ್ನ ಆಫ್ಘಾನ್ ಇವತ್ತು ಬಡಿತಾ ಇದೆ. ಭಾರತ ಸೈಲೆಂಟ್ ಆಗೇ ಇದೆ. ಇದೇ ನಮ್ಮ ರಾಜತಾಂತ್ರಿಕತೆ. ಅಂದಹಾಗೆ ಭಾರತ ಸೇಫ್ ಝೋನ್ ನಲ್ಲಿರೋದಕ್ಕೆ ಇನ್ನೊಂದು ಕಾರಣ, ಆಪರೇಷನ್ ಸಿಂಧೂರ್ನಂತ ಕ್ರಾಂತಿಕಾರಿ ನಿಲುವು ತೆಗೆದುಕೊಳ್ಳೋ ಮುನ್ನ ಭಾರತ ದೇಸಿ ಮೇಡ್ ಅಸ್ತ್ರಗಳಿಗೆ ಆದ್ಯತೆ ನೀಡ್ತಾ ಬಂದಿದೆ ಅನ್ನೋದು. ಇವತ್ತು ಭಾರತ ಒಂದು ಕಡೆ ರಫೇಲ್ S-400 ಅಂತಹ ಅತ್ಯಾಧುನಿಕ ಅಸ್ತ್ರಗಳನ್ನ ವಿದೇಶಗಳಿಂದ ತರಿಸ್ಕೊಳ್ತಾ ಇದೆ. ಅದರ ಜೊತೆಗೆ ದೇಸಿ ಮೇಡ್ ಅಸ್ತ್ರಗಳ ನಿರ್ಮಾಣ, ಪ್ರಯೋಗ ಎಲ್ಲವೂ ಅಚ್ಚುಕಟ್ಟಾಗಿ ಸಾಗ್ತಾ ಇದೆ. ವಿದೇಶಗಳ ಪವರ್ಫುಲ್ ಅಸ್ತ್ರಗಳನ್ನ ಭಾರತದ ಜೊತೆಗೆ ಜಂಟಿಯಾಗಿ ನಿರ್ಮಿಸೋ ಕೆಲಸಕ್ಕೂ ಕೂಡ ಭಾರತ ಆದ್ಯತೆ ನೀಡ್ತಾ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಲ ಯುದ್ಧಕ್ಕೆ ಇಳಿದಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ ಭಾರತ ಸರ್ಕಾರ ಈ ಬಾರಿ ಬಜೆಟ್ನಲ್ಲೂ ಕೂಡ ಅತ್ಯಂತ ದೊಡ್ಡ ಮೊತ್ತವನ್ನ ರಕ್ಷಣಾ ವಲಯಕ್ಕೆ ಮೀಸಲಿಟ್ಟಿದೆ. ಮೊದಲ ಬಾರಿಗೆ ಪ್ರಪಂಚದ ಭೂಪಟದಲ್ಲಿರೋ ಅತಿ ಹೆಚ್ಚು ದೇಶಗಳಿಗೆ ವಿಸಿಟ್ ಕೊಟ್ಟ ಭಾರತೀಯ ಪ್ರಧಾನಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅನ್ನೋದು ವಾಸ್ತವ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಪ್ರತಿ ಸಲ ಮೋದಿ ವಿದೇಶಕ್ಕೆ ಹೋದಾಗ್ಲೆಲ್ಲ ಬರೀ ಫಾರಿನ್ ಟ್ರಿಪ್ಪೇ ಆಯ್ತು ಅನ್ನೋ ಕೂಗು ಬರುತ್ತಲ್ವಾ. ಭಾರತ ಇಂದು ಸೇಫ್ ಆಗಿದೆ ಅನ್ನೋ ಭಾವನೆ ಇತ್ತು ಅಂದ್ರೆ ಈ ಫಾರಿನ್ ವಿಸಿಟ್ ಗಳ ಪಾತ್ರ ದೊಡ್ಡದಿದೆ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಮಾತ್ರ ಗೊತ್ತಿರೋ ವಿಚಾರ. ಭಾರತ ಹೊರಗಿನಿಂದ ಎಷ್ಟೇ ಸೇಫ್ ಅನ್ನಿಸ್ತಾ ಇದ್ರು ಒಳಗಿನಿಂದ ಸೇಫ್ ಆಗೋ ತನಕ ಭಾರತ ಡೇಂಜರ್ ಝೋನ್ ನಲ್ಲೇ ಇದೆ ಅನ್ನೋದು ಕೂಡ ಅಷ್ಟೇ ವಾಸ್ತವ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.